ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸಹ ಬೆಳಗಿನ ನಮಸ್ಕಾರಗಳು. ನನ್ನ ಹೆಸರು ರವಿ ಎಂಬಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀ ತರಳಬಾಳು ಸಿದ್ದೇಶ್ವರ ಪ್ರೌಢಶಾಲೆ ತೂಲಹಳ್ಳಿ. ಇಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕೆಲಸವನ್ನು ನಾನು ನಿರ್ವಹಿಸ್ತೀನಿ. ಈಗ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈಗ ಸಾಂಕ್ರಾಮಿಕ ರೋಗಗಳು, ಈ ಸಾಂಕ್ರಾಮಿಕ ರೋಗಗಳು ಯಾವ್ಯಾವು, ಯಾವ ರೀತಿಯಾಗಿ ಹರಡುತ್ತವೆ, ಅದಕ್ಕೆ ಕಾರಣ ಏನು, ಲಕ್ಷಣಗಳು ಏನು, ಆಮೇಲೆ ನಂತರ ಹರಡುವಿಕೆಯನ್ನು ಯಾವ ರೀತಿಯಾಗಿ ನಾವು ನಿಯಂತ್ರಣವನ್ನ ಮಾಡಬಹುದು, ನಂತರ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ನಾವು ತೆಗೆದುಕೊಳ್ಬಹುದು ಅನ್ನೋದನ್ನು ನಾವು ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ ಅಲ್ವಾ. ದಿನಾಂಕ 15/12/2020 ವಾರ ಮಂಗಳವಾರ. ತರಗತಿ 10ನೇ ತರಗತಿ. ಅಧ್ಯಾಯ ವಿಷಯ ದೈಹಿಕ ಶಿಕ್ಷಣ. ದೈಹಿಕ ಶಿಕ್ಷಣ. ಅಧ್ಯಾಯ 13 ಸಾಂಕ್ರಾಮಿಕ ರೋಗಗಳು. ಸಾಂಕ್ರಾಮಿಕ ರೋಗಗಳು. ಅದರಲ್ಲಿ ಕಾಲರ ರೋಗ, ಈ ಮಲೇರಿಯಾ ರೋಗ ಕಂಡಿದ್ದೀರಿ ಅಂತ ಹೇಳಿದ್ದೆ. ಈಗ ಕಾಲರ ರೋಗ. ಈಗ ಏನಪ್ಪ ಸಾಂಕ್ರಾಮಿಕ ರೋಗ? ಈ ಸಾಂಕ್ರಾಮಿಕ ರೋಗ ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವ ಅಲ್ವಾ, ಒಬ್ಬರಿಂದ ಒಬ್ಬರಿಗೆ ಅಥವಾ ಮನುಷ್ಯರಿಂದ ಮನುಷ್ಯರಿಗೆ ಹರಡತಕ್ಕಂಥ ಒಂದು ರೋಗವೇ ಸಾಂಕ್ರಾಮಿಕ ರೋಗ ಆಗಿದೆ ಅಲ್ವಾ. ಈ ಸಾಂಕ್ರಾಮಿಕ ರೋಗ ಒಬ್ಬರಿಂದ ಇನ್ನೊಬ್ಬರಿಗೆ ಏನ್ ಮಾಡುತ್ತಪ್ಪ ಅಂದ್ರೆ ಸುಲಭವಾಗಿ ಏನ್ ಮಾಡುತ್ತಪ್ಪ ಅಂದ್ರೆ ಹರಡುತ್ತಾ ಹೋಗುತ್ತೆ. ಅದರಲ್ಲಿ ಮಲೇರಿಯಾ ಸಹ ಒಂದು. ಮಲೇರಿಯಾ ಯಾವ ರೀತಿ ಬರುತ್ತೆ, ನಂತರ ಕಾರಣಗಳೇನು, ಲಕ್ಷಣಗಳೇನು, ನಂತರ ಹರಡುವಿಕೆಯ ವಿಧಾನಗಳೇನು, ನಂತರ ನಿಯಂತ್ರಣ ಮತ್ತು ಅವುಗಳಿಗೆ ಮುಂಜಾಗ್ರತಾ ಕ್ರಮಗಳನ್ನು ನಾವು ಏನೇನು ತಗೋಬೇಕು ಅಂತದನ್ನು ಹಿಂದಿನ ತರಗತಿಯಲ್ಲಿ ನೋಡಿದ್ರಿ. ಈಗ ಕಾಲರ ರೋಗ. ಏನಪ್ಪ ಕಾಲರ ರೋಗ? ಇದು ಒಂದು ಸಹ ಸಾಂಕ್ರಾಮಿಕ ರೋಗವಾಗಿದೆ. ಕಾಲರವು ಸಹ ಒಂದು ಸಾಂಕ್ರಾಮಿಕ ರೋಗವಾಗಿದೆ. ಹೆಂಗ್ ಬರ್ತಪ್ಪ ಕಾಲರ ರೋಗ ನೋಡೋಣ. ಈ ಕಾಲರ ರೋಗ ಅಂತಕ್ಕಂಥದ್ದು, ಕಾಲರ ರೋಗವು ವಿಬ್ರಿಯೋ ಕಾಲರ. ವಿಬ್ರಿಯೋ ಕಾಲರ. ವಿಬ್ರಿಯೋ ಕಾಲರ ಎಂಬ ರೋಗಾಣುವಿನಿಂದ ಏನಾಗುತ್ತೆ, ಈ ರೋಗ ಅಂತಕ್ಕಂಥ ಏನಾಗುತ್ತೆ, ಉಂಟಾಗುತ್ತದೆ. ವಿಬ್ರಿಯೋ ಕಾಲರ ಎಂಬ ರೋಗಾಣುವಿನಿಂದ ಏನಾಗುತ್ತಪ್ಪ ಅಂದ್ರೆ ಈ ರೋಗ ಅಂತಕ್ಕಂಥದ್ದು ಉಂಟಾಗುತ್ತದೆ ಅಲ್ವಾ. ಇದು ಒಂದು ಪ್ರಮುಖವಾದ ಕಾರಣ. ನಂತರ ಕಲುಷಿತವಾದ ಆಹಾರ. ಈಗ ಕಲುಷಿತವಾದ ಆಹಾರ ಮತ್ತು ನೀರು, ಇದು ಒಂದು ಪ್ರಮುಖವಾದ ಕಾರಣ. ಏನಪ್ಪ ಕಾಲರ ರೋಗ ಹರಡಕ್ಕೆ ಪ್ರಮುಖವಾದ ಕಾರಣ ಏನು ಕೇಳಿದ್ರೆ ಕಲುಷಿತ ಆಹಾರ. ಕಲುಷಿತ ಆಹಾರ ಮತ್ತು ನೀರು ಇವೆರಡರಿಂದ ಏನ್ ಮಾಡುತ್ತಪ್ಪ ಅಂದ್ರೆ ಈ ಕಾಲರ ರೋಗ ಅಂತಕ್ಕಂಥದ್ದು ಹರಡುತ್ತಾ ಹೋಗುತ್ತೆ. ಆಮೇಲೆ ಇದರ ವಾಹಕ ಯಾವುದು? ವಾಹಕ ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಪಸರಿಸ್ತಕ್ಕಂಥದ್ದು ಯಾವ್ದಪ್ಪ ಅಂತ ಕೇಳಿದ್ರೆ ನೊಣ. ನೊಣಗಳು. ಯಾವಪ್ಪ? ಈ ನೊಣಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಶೀಘ್ರವಾಗಿ ವಾಹಕ ಚಾಲನೆ ಮಾಡ್ತಕ್ಕಂಥದ್ದು ಅಲ್ವಾ. ಹಾಗಾಗಿ ನೊಣಗಳನ್ನ
ರೀತಿಯಾಗಿ ಬೇರೆ ಅಂತಕ್ಕದ್ದು ಏನಾಗುತ್ತೆ ಆಗ್ತಾ ಇರುತ್ತೆ. ದಿನಕ್ಕೆ ಆ ವ್ಯಕ್ತಿಗೆ ಎಷ್ಟು ಬಾರಿ ಆಗ್ಬೋದಪ್ಪ ಅಂತ ನೀವು ಕೇಳಿದ್ರೆ 30ರಿಂದ 40 ಬಾರಿ. ಎಷ್ಟು ಬಾರಿ? 30ರಿಂದ 40 ಬಾರಿ ಆ ವ್ಯಕ್ತಿಗೆ ಬೇದಿ ಅಂತಕ್ಕದ್ದು ಆಗುತ್ತೆ. ಇದು ಒಂದು ಪ್ರಮುಖವಾದ ಒಂದು ಲಕ್ಷಣ, ಆ ವ್ಯಕ್ತಿಯಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾದ ಒಂದು ಲಕ್ಷಣವಾಗಿದೆ. ದೇಹದಲ್ಲಿನ ನೀರಿನ ಅಂಶ ಬೇಗ ನಷ್ಟವಾಗುತ್ತೆ. ಈಗ ಬೇದಿ ಮುಖಾಂತರ ದೇಹದಲ್ಲಿ ಇರ್ತಕ್ಕಂಥದ್ದು ಎಲ್ಲ ಹೋದಾಗ ವ್ಯಕ್ತಿಗೆ ಏನಾಗುತ್ತಪ್ಪ, ಯಾವುದೇ ನೀರಿನ ಅಂಶ ದೇಹದೊಳಗೆ ಇರಲ್ಲ ಅಲ್ವಾ, ಎಲ್ಲ ನಿತ್ರಣಗೊಂಡಿರ್ತಾನೆ ವ್ಯಕ್ತಿ ಅಲ್ವಾ. ದೇಹದಲ್ಲಿ ನೀರಿನಂಶ ಬೇಗ ನಷ್ಟವಾಗುವುದರಿಂದ ರೋಗಿ ನಿತ್ರಾಣನಾಗಿ ಅಂದ್ರೆ ಶಕ್ತಿಯುತನಾಗುತ್ತಾನೆ ಅಲ್ವಾ, ನಿತ್ರಾಣ ಆಗಿರ್ತಾನೆ. ಮತ್ತು ಮೈ ಅಂತದ್ದು ತಣ್ಣಗಾಗುತ್ತದೆ. ಮೈ ಮುಟ್ಟಿದ್ರೆ ಏನಾಗುತ್ತೆ, ಮನುಷ್ಯ ಬಿಸಿರಂತ ಪ್ರಾಣಿ ಅಂತ ಕರೀತೇವೆ ನಾವು ಅಲ್ವಾ. ಆರೋಗ್ಯವಂತ ವ್ಯಕ್ತಿಯಲ್ಲಿ ಮೈ ಬಿಸಿರುತ್ತೆ. ಆದರೆ ಈ ಕಾಲರ ರೋಗ ಅಂತಕ್ಕದ್ದು ತಗುಲಿದಂತ ವ್ಯಕ್ತಿ ಏನಾಗ್ತಾನೆ, ನಿತ್ರಾಣಗೊಂಡಿರ್ತಾನೆ. ಆಮೇಲೆ ಮೈ ಅಂತಕ್ಕದ್ದು ಏನಾಗಿರ್ತಪ್ಪ, ತಣ್ಣಗಾಗಿರುತ್ತೆ ಅಲ್ವಾ. ಇದು ಪ್ರಮುಖವಾದ ಒಂದು ಲಕ್ಷಣ. ನಂತರ ರಕ್ತದ ಒತ್ತಡ ಕಡಿಮೆಯಾಗಿ ಹೊಟ್ಟೆ ನೋವು ವಿಪರೀತವಾಗುತ್ತೆ. ಬಿಪಿ ಅಂತ ಕರೀತಾವಲ್ಲ, ಏನ್ ಬಿಪಿ ಅಂದ್ರೆ ಬ್ಲಡ್ ಪ್ರೆಷರ್ ಅಂತ ಕರೀತೀವಿ ಅಲ್ವಾ. ಈ ರಕ್ತದ ಒತ್ತಡ ಅಂತ ಏನಾಗುತ್ತೆ, ಆಟೋಮೆಟಿಕ್ ಮನುಷ್ಯನ ದೇಹ ತಂಪಾದ್ರೆ ಅದು ಸಹ ತಂಪಾಗುತ್ತೆ ಅಲ್ವಾ. ಬಿಪಿ, ರಕ್ತದ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ ಕಡಿಮೆಯಾಗಿ ಏನಾಗ್ತಪ್ಪ ಅಂದ್ರೆ ಅವನಿಗೆ ಹೊಟ್ಟೆ ನೋವು ಬರುತ್ತೆ. ನನಗೆ ಹೊಟ್ಟೆ ಇರ್ತೈತಿ ಅಂತಂದ್ರಲ್ಲಪ್ಪ, ಹಂಗೆ ವ್ಯಕ್ತಿಗೆ ಏನಾಗುತ್ತೆ, ಹೊಟ್ಟೆ ನೋವು ಬರುತ್ತೆ ಅಲ್ವಾ. ಇದು ಒಂದು ಪ್ರಮುಖವಾದ ಒಂದು ಲಕ್ಷಣ. ಕಾಲರ ರೋಗ ಬಂದಂತ ವ್ಯಕ್ತಿಯಲ್ಲಿ ಕಂಡು ಬರತಕ್ಕಂಥ ಲಕ್ಷಣಗಳು ನಾವು ಇದುವರೆಗೆ ನೋಡಿದ್ವಿ ಅಲ್ವಾ. ಪದೇ ಪದೇ 30ರಿಂದ 40 ಬಾರಿ ಬೇದಿಯಾಗುತ್ತೆ. ಆಮೇಲೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ರಕ್ತದ ಒತ್ತಡ ಕಡಿಮೆ ಆಗುತ್ತೆ. ಅವರಿಗೆ ವಿಪರೀತವಾದ ಹೊಟ್ಟೆ ನೋವು ಸಹ ಬರಬಹುದು. ಹರಡುವಿಕೆಯ ವಿಧಾನಗಳು ಯಾವ ರೀತಿಯಾಗಿ ಆಗುತ್ತಪ್ಪ ಇದು ಈ ರೋಗ ನೋಡೋಣ. ನೊಣಗಳು, ನುಸಿ, ಸೊಳ್ಳೆ, ಜಿರಳೆ ಮುಂತಾದವು ಕಲುಷಿತ ನೀರು ಮಲಗಳ ಮೇಲೆ ಕುಳಿತು ಏನ್ ಮಾಡ್ತಾವಪ್ಪ ಅಂದ್ರೆ ಅದಕ್ಕೆ ಬಾಯಿಲಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ತಾವ ಅಂತ ಹೇಳ್ತಾರೆ ಅಲ್ವಾ. ಏನ್ ಮಾಡ್ತಾವಪ್ಪ ಅಂದ್ರೆ ಆ ಮಲದ ಮೇಲೆ ಹೋಗಿ ಏನ್ ಮಾಡ್ತಾವಪ್ಪ ಅಂದ್ರೆ ಕೂರ್ತವೆ ಅಲ್ವಾ. ಮಲದ ಮೇಲೆ ಕುಳಿತು ನಂತರ ತೆರೆದ ಆಹಾರ, ಏನು ಆಹಾರ ಮುಚ್ಚಿಟ್ಟಿರಲ್ಲ ಅಲ್ವಾ, ತೆರೆದ ಆಹಾರ ಪದಾರ್ಥಗಳ ಮೇಲೆ ಕುಳಿತುಕೊಳ್ಳುವುದರಿಂದ ಈ ರೋಗ ಅಂತಕ್ಕದ್ದು ಹರಡುತ್ತದೆ. ಈ ರೋಗ ಯಾವ ರೀತಿಯಾಗಿ ಹರಡುತ್ತದೆ ಅಂತಾನೆ ಈಗ ಗೊತ್ತಾಯ್ತಾ? ಯಾವ ರೀತಿಯಾಗಿ ಹರಡುತ್ತಪ್ಪ ಈ ರೋಗ? ನೊಣಗಳು, ನುಸಿ, ಸೊಳ್ಳೆ, ಜಿರಳೆ ಮುಂತಾದವು ಕಲುಷಿತ ನೀರು ಮಲಗಳ ಮೇಲೆ ಕುಳಿತು ನಂತರ ತೆರೆದ ಆಹಾರ ಪದಾರ್ಥಗಳ ಮೇಲೆ ಕುಳಿತುಕೊಳ್ಳುವುದರಿಂದ ಈ ರೋಗ ಅಂತಕ್ಕಂಥ ಏನ್ ಮಾಡ್ತಪ್ಪ ಅಂದ್ರೆ ಹರಡುತ್ತದೆ. ಯಾವ ರೋಗ? ಕಾಲರ ರೋಗ ಅಂತಕ್ಕದ್ದು ಹರಡುತ್ತದೆ. ಈಗ ನಿಯಂತ್ರಣ ಮತ್ತು ಮುಂಜಾಗ್ರತಾ ಕ್ರಮಗಳು. ನಾವು ಏನೇ ನಿಯಂತ್ರಣ, ಈಗ ಆಯ್ತಪ್ಪ ಗೊತ್ತಾಯ್ತು, ಕಾರಣ ಗೊತ್ತಾಯ್ತು, ಲಕ್ಷಣ ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು ಅಲ್ವಾ. ಈಗ ನಾವು ನಿಯಂತ್ರಣ ಮತ್ತು ಅವುಗಳಿಗೆ ಮುಂಜಾಗ್ರತಾ ಕ್ರಮಗಳನ್ನು ನಾವು ಏನೇನು ಮಾಡಬಹುದು ಅನ್ನೋದನ್ನ ನೋಡೋಣ ಅಲ್ವಾ. ರೋಗಿಯ ಮಲಮೂತ್ರ ವಾಂತಿಗಳನ್ನ ಕ್ರಸಲ್ ದ್ರಾವಣ ಹಾಕಿರುವ ನೀರಿನಲ್ಲಿ ಹಾಕಿ 1-1.5 ಗಂಟೆಯ ನಂತರ ಅದನ್ನ ಹೂಳಬೇಕು ಅಥವಾ ಸುಡಬೇಕು. ಏನ್ ಮಾಡಬೇಕು ಅಂದ್ರೆ ಹೂಳಬೇಕು. ಗುಡ್ಡೆನ ತೆಗೆದು